ಪೂರ್ವ ಜನ್ಮದಲ್ಲಿ ಮಾಡಿದ ಸುಕೃತ ದುಷ್ಕೃತ ಕರ್ಮ ಸಂಚಯದಂತೆ ಬಾಲ್ಯಾಧಿಕ ಅವಸ್ಥೆಗಳಲ್ಲಿ ಅವುಗಳನ್ನು ಭೋಗಿಸಿ ಮುಂದೆ ಕರ್ಮಯೋಗದಿಂದ ವೃದ್ಧಾವಸ್ಥೆಯಲ್ಲಿ ಯಾವುದಾದರೂ ವ್ಯಾಧಿ ಉತ್ಪನ್ನವಾಗುತ್ತದೆ. ಹೇಗೆಂದರೆ ಅದಿಯಿಂದ ಮಾನಸಿಕ ಪೀಡೆ, ವ್ಯಾಧಿಯಿಂದ ಶರೀರ ಪೀಡೆ, ಅದರಿಂದ ಭಯವಿರುತ್ತದೆ. ಜೀವನದಲ್ಲಿ ಆಶೆಯನ್ನು ಇಟ್ಟಿರುವಾಗಲೇ ಕಾಲಮೃತ್ಯು ಇಲಿಯ ಮೇಲೆ ಸರ್ಪವು ಏರಿ ಬರುವಂತೆ ಬರುತ್ತದೆ. ಹೀಗಿದ್ದರೂ ಅಂತ್ಯಕಾಲಕ್ಕೆ ವೈರಾಗ್ಯವು ಹುಟ್ಟುವುದಿಲ್ಲ ಮತ್ತು ತಾನು ಯಾರನ್ನು ಪಾಲನೆ ಪೋಷಣೆ ಮಾಡಿದನೋ ಆ ಪುತ್ರಾದಿಗಳು ವೃದ್ಧಾಪದಲ್ಲಿ ನೋಡಿಕೊಳ್ಳುತ್ತಾರೆ. ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಹಲ್ಲುಗಳು ಬಿದ್ದಿರುತ್ತವೆ. ಹೀಗಿರುವಾಗ ಮರಣ ಎದುರಿಗೆ ಬರುತ್ತದೆ. ಆಗ ತಿರಸ್ಕಾರದಿಂದ ಪುತ್ರಾದಿಗಳು ಕೊಟ್ಟ ಆಹಾರವನ್ನು ಮನೆ ಮುಂದೆ ಬಿದ್ದಿರುವ ನಾಯಿಯಂತೆ ತಿನ್ನುತ್ತಿರುತ್ತಾನೆ. ಬೇನೆಯಿಂದ ಬಳಲುತ್ತಿರುವುದರಿಂದ ತಿಂದ ಆಹಾರ ಜೀರ್ಣವಾಗುವುದಿಲ್ಲ. ಚಲನಶಕ್ತಿ ಕಡಿಮೆಯಾಗುತ್ತದೆ. ಉತ್ಕ್ರಮಿಸುವ ಪ್ರಾಣವಾಯುವಿನಿಂದ ಕಣ್ಣುಗಳು ಅಗಲವಾಗುತ್ತವೆ. ಕಫ ಹೆಚ್ಚಾಗಿ ನಾಡಿಗಳು ಹಾರುವುದನ್ನು ನಿಲ್ಲಿಸುತ್ತವೆ. ಶ್ವಾಸೋಚ್ಚಾರವು ಸರಿಯಾಗಿ ಆಗುವುದಿಲ್ಲ. ಕಂಠದಲ್ಲಿ ಗುರ್ರು ಶಬ್ದವಾಗುತ್ತದೆ. ಇದರಿಂದ ಚಿಂತಾಕ್ರಾಂತರಾದ ಬಾಂಧವರು ಸುತ್ತಲೂ ನೆರೆಯುತ್ತಾರೆ. ಅವರ ನಡುವೆ ಆ ಪ್ರಾಣಿಯು ಬಿದ್ದಿರುತ್ತಾನೆ. ಅವನಿಗೆ ಏನೋ ಹೇಳಬೇಕೆಂದು ಅನಿಸಿದರೂ ಕಾಲಪಾಶವಶನಾಗಿ ಮಾತನಾಡಲು ಬರುವುದಿಲ್ಲ. ಹೀಗೆ ಯಾವ ಜೀವ ಪರ್ಯಂತ ಕುಟುಂಬ ಭರಣ ಪೋಷಣದಲ್ಲಿಯೇ ಆಸಕ್ತನಾಗಿ ಅಜಿತೇಂದ್ರಿಯನಾಗಿ ಇರುವವನಿಗೆ ಮರಣಕಾಲಕ್ಕೆ 100 ಚೇಳುಗಳು ಏಕಕಾಲಕ್ಕೆ ಕಡಿದಷ್ಟು ವೇದನೆಯೂ ಆಗಿ ಮೂರ್ಛಿತನಾಗುತ್ತಾನೆ. ಬಾಂಧವರು ರೋದನೆ ಮಾಡುವಾಗ ಮೃತ್ಯು ಪ್ರಾಪ್ತವಾಗುತ್ತದೆ. ಅಂತ್ಯ ಸಮಯದಲ್ಲಿ ದಿವ್ಯದೃಷ್ಟಿಯು ಉತ್ಪನ್ನವಾಗುತ್ತದೆ. ಯಮದೂತರ ದರ್ಶನವಾಗುತ್ತದೆ. ಇಹಲೋಕ ಪರಲೋಕ ರೂಪ ಜಗತ್ತು ಒಂದೇ ಎಂಬುವ ಹಾಗೆ ಅನಿಸುತ್ತದೆ. ಇದೆಲ್ಲವನ್ನು ಹೇಳಬೇಕೆನ್ನಿಸಿದರೂ ಮಾತನಾಡಲು ಬರುವುದಿಲ್ಲ. ಆ ಕಾಲಕ್ಕೆ ಎಲ್ಲ ಇಂದ್ರಿಯಗಳು ಕಳೆಹೀನವಾಗುತ್ತವೆ ಮತ್ತು ಚೈತನ್ಯವು ಜಡರೂಪವನ್ನು ಧರಿಸುತ್ತದೆ. ಎದುರು ಬಂದ ಯಮದೂತರನ್ನು ನೋಡಿ ಪ್ರಾಣವು ಹಾರಿ ಹೋಗುತ್ತದೆ. ಆ ಕಾಲಕ್ಕೆ ಬಾಯಿಯಿಂದ ಕಫವು ಹೊರಬರುತ್ತದೆ. ಮುಖವು ಕೆಂಪಾಗುತ್ತದೆ. ಪಾಪಿಯ ಪ್ರಾಣರೂಪ ಪವನವು ಅಧೋದ್ವಾರದಿಂದ ಹೊರಗೆ ಹೋಗುತ್ತದೆ. ಆ ಕಾಲಕ್ಕೆ ಇಬ್ಬರು ಯಮದೂತರು ಭಯಾನಕ ರೂಪವುಳ್ಳವರು, ಕ್ರೋಧಯುಕ್ತರು, ಪಾಶದಂಡಧಾರಿಗಳು, ನಗ್ನರು, ಕಟಕಟ ಹಲ್ಲು ತಿನ್ನುವವರು ಬರುತ್ತಾರೆ. ಆ ಯಮದೂತರನ್ನು ನೋಡಿ ಪಾಪಿಯು ಅಂಜಿ ಹಾಸಿಗೆಯಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ಳುತ್ತಾನೆ. ಆ ಕಾಲಕ್ಕೆ ಅಂಗುಷ್ಟ ಮಾತ್ರ ಜೀವವು ಜೋರಾಗಿ ಶಬ್ದ ಮಾಡುತ್ತಾ ಶರೀರದಿಂದ ಹೊರಬರಲು ಯಮದೂತರು ಅದನ್ನು ಹಿಡಿಯುತ್ತಾರೆ. ಪಾಶದಿಂದ ಜಗ್ಗಿ ಮನೆಯಿಂದ ಹೊರಗೆ ಎಳೆಯುತ್ತಾ ಒಯ್ಯುತ್ತಾರೆ.